ऑथेंटिक न्यूज 19 में आपका स्वागत है। आइए देखते हैं आज की न्यूज। ಏನೊಂದು ಸುಮಾರು ವರ್ಷಗಳಿಂದ 40ರಿಂದ 50 ವರ್ಷಗಳಿಂದ ಆಟೋವನ್ನೇ ನಂಬಿ ಅವಾಗ ಟಾಂಗ ಇದ್ದು ಚಕಡಿ ಇದ್ದು ಆಗಿನ ಕಾಲದಿಂದನೂ ಈಗಿನ ಕಾಲದವರೆಗೂ ಕೂಡ ಆಟೋ ಜೀವನವನ್ನೇ ನಾವು ಒಂದು ಉಪಜೀವನವನ್ನು ಮಾಡಿಕೊಂಡು ಧಾರವಾಡ ಜಿಲ್ಲೆಯಲ್ಲಿ ಸುಮಾರು ಒಂದು 20ರಿಂದ 25 ಸಾವಿರ ಆಟೋ ಚಾಲಕರು ನಾವು ಇದ್ದೇವೆ. ಏನು ಒಂದು ಅಗ್ರಿಗೇಟ್ ಕಂಪ್ನಿಗಳು ಎಲ್ಲೋ ಕುಂತಿ ಏನೋ ಒಂದು ಸಾಫ್ಟ್ವೇರ್ ಮುಖಾಂತರ ಆನ್ಲೈನ್ ಮಾಡಿ ಆಟೋ ಚಾಲಕರ ಹೊಟ್ಟಿ ಮೇಲೆ ಕಾಲು ಹೊಡೆಯುವಂತ ಪರಿಸ್ಥಿತಿ ಇವತ್ತಾಗೈತಿ. ಯಾಕಂದ್ರೆ ನಾವು 1 ವರ್ಷ ಆಯ್ತು ಎಲ್ಲ ರೀತಿಯಿಂದನೂ ಕೂಡ ಒಂದು ಹೋರಾಟ ಆಯ್ತು. ಆಮೇಲೆ ಅಗ್ರಿಗೇಟ್ ಕಂಪ್ನಿಗಳ ಬಗ್ಗೆ ಆನ್ಲೈನ್ ಓಲಾ ಊಬರ್ ರ್ಯಾಪಿಡೋ ಅಂತ ಕಂಪ್ನಿಗಳು ಬಂದು ಆಟೋ ಚಾಲಕರನ್ನ ನಿರ್ನಾಮ ಮಾಡ್ತಾ ಇದ್ದಾವೆ. ಒಂದು ರಾಜ್ಯ ಸರ್ಕಾರ ಕೇಳಿದ್ರೆ ರಾಜ್ಯ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ, ಒಂದು ಕೇಂದ್ರ ಸರ್ಕಾರ ಕೇಳಿದ್ರೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ, RTO ಕಚೇರಿಗಳು ಹೇಳಿದ್ರೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ, ಸಾರಿಗೆ ಮಿನಿಸ್ಟರ್ ಕೂಡ ಕೇಳಿದ್ರು ಕೂಡ ಅದನ್ನ ಜಿಲ್ಲಾಡಳಿತಕ್ಕೆ ನೀವು ಕೇಳ್ಕೋರಿ ಅಂತಾರ. ಹಾಗಾದ್ರೆ ಧಾರವಾಡ ಜಿಲ್ಲೆ ನಮ್ಮಿರುವಂತ 25 ಸಾವಿರ ಆಟೋ ಚಾಲಕ ಕುಟುಂಬ ಏನಾಗಬೇಕು ಸ್ವಾಮಿ? ನಾವ್ ಏನ್ ಮಾಡ್ಬೇಕು? ನಾವ್ ಯಾರಿಗೆ ಕೇಳ್ಬೇಕು? ಮೊದಲೇ ಈ ಶಕ್ತಿ ಯೋಜನೆಯಿಂದಾಗಿ ಸರ್ಕಾರ ಬಂದ ನಂತರ ಬಹಳಷ್ಟು ನಾವು ಕುಗ್ಗೋಗೇವಿ. ಸುಮಾರು 2-3 ವರ್ಷದಿಂದ ಬಹಳ ಕುಗ್ಗೇವಿ. ಅದೇ ಬಿಸ್ನೆಸ್ ಇಲ್ಲ. ಆದಾಗೂ ಕೂಡ ಈ ಆನ್ಲೈನ್ ಬಂದಿದ್ದಾವೆ. ಅದಕ್ಕೆ ನಾವು ಜಿಲ್ಲಾಡಳಿತಕ್ಕೆ ನಾವು ಧಾರವಾಡ ಜಿಲ್ಲೆಯಿಂದ ಮನವಿ ಮಾಡ್ಕೊತಾ ಇದ್ದೇವೆ. ಇವತ್ತು ಲಕ್ಷ್ಮಣ ಹಿರೇಕರ ಆಟೋ ಚಾಲಕ ಸಂಘದ ನೇತೃತ್ವದಲ್ಲಿ ಹಾಗೂ ಧಾರವಾಡ ಜಿಲ್ಲಾ ಆಟೋ ಚಾಲಕರ ಸಂಘದ ಒಕ್ಕೂಟದಿಂದ ನಾವು ಕೇಂದ್ರ ಬಸ್ ಗೋಕುಲೋಡ ಕೇಂದ್ರ ಬಸ್ ಆಟೋ ನಿಲ್ದಾಣದಿಂದ ಇಲ್ಲಿ ತಹಸೀಲ್ದಾರ್ ಮುಖಾಂತರ ನಾವು ಇವತ್ತು ಮನವಿ ಕೊಡಕ್ ಬಂದೇವಿ ಈ ಆನ್ಲೈನ್ ಆ್ಯಪ್ಗಳ ವಿರುದ್ಧವಾಗಿ. ಯಾಕಂದ್ರೆ ನಮಗೆ ಬಹಳ ಕಷ್ಟ ಆಗೈತಿ. ಈ ಸರ್ಕಾರ ಜಿಲ್ಲಾಡಳಿತ ನಮ್ಮನ್ನ ಕಷ್ಟವನ್ನು ಅರ್ಥ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಇವತ್ತು ಇದು ಒಂದು ಸಣ್ಣ ಹೋರಾಟ ಮುಂದೆ ದಿನಗಳಲ್ಲಿ ಒಂದು ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಒಕ್ಕೂಟದಿಂದ ಬೃಹತ್ವಾದ ದೊಡ್ಡ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡ್ಬೇಕಾಗೈತಿ. ಅದಕ್ಕೆ ನಮ್ಮ ಈ ಮಾಧ್ಯಮ ಅಣ್ಣ ತಮ್ಮಂದ್ರ ಮುಖಾಂತರ ನಾನು ಕೇಳ್ಕೊತಾ ಇದ್ದೇನೆ, ನಮ್ಮ ಆಟೋ ಚಾಲಕರ ಗೋಳನ್ನ ಈ ಸರ್ಕಾರ ಕೇಳಬೇಕು. ಇಲ್ಲಿರುವಂತ MLEಗಳಾಗಿರ್ಬೋದು, MP ಗಳಾಗಿರ್ಬೋದು, ಕಾರ್ಪೊರೇಟರ್ಗಳಾಗಿರ್ಬೋದು, ತಾವೆಲ್ಲ ಏನಾದ್ರೂ ಆಟೋ ಚಾಲಕರನ್ನ ಇಲೆಕ್ಷನ್ ಬಂದಾಗ ಮಾತ್ರ ಆಟೋ ಚಾಲಕನ ಕೂಡಿಸ್ಕೊಂತೀರಿ, ಅವರಿಂದ ಕೆಲಸ ತಗೊಂತೀರಿ, ಅವರಿಂದ ಆರ್ಚ್ ಬರ್ತೀರಿ. ಆದ್ರೆ ಅವ್ನ ವೃತ್ತಿಪರ ಸಂಘಟನೆ ಅವನ ಆಟೋ ಚಾಲಕನ ವಿಷಯ ಬಂದಾಗ ಯಾರು ಕಣ್ ತೆಗೆದು ನೋಡ್ತಾ ಇಲ್ಲ. ನಾವು ತೀವ್ರವಾಗಿ ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಧಾರವಾಡ ಜಿಲ್ಲೆಯಲ್ಲಿ ನಾವು ಆನ್ಲೈನ್ ಆ್ಯಪ್ಗಳು ಯಾವುದೇ ಆ್ಯಪ್ಗಳಿಗೆ ನಾವು ಬರಕ ಕೊಡಲ್ಲ. ಜಿಲ್ಲಾಡಳಿತ ಪರ್ಮಿಷನ್ ಕೊಡಬಾರ್ದು. ಇಲ್ಲವಾದ ಹೋದ್ರೆ ಮುಂಬರುಗಳಲ್ಲಿ ಆಟೋ ಚಾಲಕರ ಅಲ್ಲೋಲ ಕಲ್ಲೋಲವಾಗಿ ಉಗ್ರವಾದ ಹೋರಾಟ ನಾವು ಮಾಡ್ಬೇಕಾಕೈತಿ. ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಏನಾಗಿದೆ ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ ಆಗಿರ್ಬೋದು, ಅವಳಿ ನಗರದಲ್ಲಿ, ನಮ್ಮೂರಲ್ಲಿ ನಮ್ಮ ಆಟೋ ಚಾಲಕರಲ್ಲಿ ಆನ್ಲೈನ್ ಆ್ಯಪ್ ನೀವು ಹಾಕೊಳ್ಳಿ, ನಿಮಗೆ ಕಂಟಿನ್ಯೂ ಆ ಬಾಡಿಗೆ ನಾವು ಕೊಡ್ತೇವೆ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಏನೋ ರೊಕ್ಕ ಏನೋ ಕೊಟ್ಟು ಅವ್ರಿಗೆ ಆನ್ಲೈನ್ ಆ್ಯಪ್ ಹಾಕಿಸಿದ್ದಾರೆ. ಆದ್ರೆ ಇರುವಂತ ನಮ್ಮ ಚಾಲಕರು ಕೂಡ ಬಹಳಷ್ಟು ಮಂದಿ ಆನ್ಲೈನ್ ಆ್ಯಪ್ ಹಾಕಿದ್ದಾರೆ. ಇವತ್ತು ಅವ್ರಿಗೂ ಕೂಡ ಗೊತ್ತಾಗಿದೆ ಈ ಆನ್ಲೈನ್ ಆ್ಯಪ್ ಬಂದ್ರೆ ನಾವೊಂದು ಏನಾಕೈತಿ ಅಗ್ರಿಕಲ್ಚರ್ ಕಂಪ್ನಿಗಳ ಪ್ರಕಾರ ಹೋದ್ರೆ ನಮ್ ತ್ರಾಸ ಏನಾಕೈತೆ ಅವ್ರಿಗೂ ಕೂಡ ಗೊತ್ತಾಗೈತೆ. ನಾವು ಅವಾಗಿದ್ರು ಸ್ವಾವಲಂಬನಿಗಳಾಗಿದ್ದೇವೆ, ಈಗಾದ್ರೂ ಸ್ವಾವಲಂಬನಿಗಳಾಗೇ ಇರ್ತೇವೆ ನಾವು. ಯಾಕಂದ್ರೆ ನಾವು ಸರ್ಕಾರಕ್ಕೆ ಕೇಳ್ಬೇಕಾಗಿದೆ. ಇವತ್ತ ಜಿಲ್ಲಾಡಳಿತಕ್ಕೂ ಕೇಳ್ಬೇಕಾಗೈತಿ, ಯಾರು ಪರ್ಮಿಷನ್ ತಗೊಂಡು ಬಂದಿರಿ? ನಮಗ್ ನೋಡಿದ್ರೆ ಕಾನೂನು ಚೌಕಟ್ಟಾಗ ಒಂದ್ ಸಣ್ಣ ತಪ್ಪು ಮಾಡಿದ್ರೆ ಒಂದ್ ಫೈನ್ ಹಾಕ್ತಿರಿ. ನಮ್ ಕಾನೂನು ಚೌಕಟ್ಟಲ್ಲಿ ಸಿಟಿ ಪರ್ಮಿಷನ್ ಕೊಟ್ಟಿರಿ, ಸಿಟಿ ಕ್ಯಾಬ್ ಅಂತ ಹೇಳಿರಿ. ಅಂತದ್ರೊಳಗೆ ಜಿಲ್ಲಾಡಳಿತ ನೀವು ಯಾರು ಪರ್ಮಿಷನ್ ಕೇಳಿ ಒಂದು ಆಟೋ ಚಾಲಕರ ಬಿಸ್ನೆಸ್ ಅನ್ನ ಹಾಳು ಮಾಡ್ತಾ ಇದ್ದಾರ? ಯಾರು ಕೇಳಿ ಬಂದಾರ? ಅದ್ರಾಗಿಯೂ ಕೂಡ ಅಲ್ಲೇ ಇಲ್ಲೋ ನಮ್ಮ ಆಟೋ ಚಾಲಕರು ತಿಳಿಯೋದೆ ಕೆಲವು ಮಂದಿ ನಮ್ಮಲ್ಲೇ ಆಟೋವನ್ನು ಓಡಿಸ್ತಾ ಇದ್ದಾರೆ. ಅದನ್ನು ಕೂಡ ನಾವು ಕೈ ಬಿಡ್ತಾ ಇದ್ದೇವೆ ಸರ್. ದಿವಂಗತ ಲಕ್ಷ್ಮಣ ಹಿರೇಕರ ಆಟೋ ಚಾಲಕರ ಸಂಘದಿಂದ ಇವತ್ತು ನಾವು ಒಂದು ರ್ಯಾಲಿ ಇಟ್ಕೊಂಡೇವಿ. ಯಾಕಪ್ಪ ಇಟ್ಕೊಂಡೇವಪ್ಪ ಅಂತೇಳಿ ಅಂದ್ರೆ ಅವಳಿ ನಗರದಲ್ಲಿ ಓಲಾ ಉಬರು ನಮ್ಮ ಯಾತ್ರೆ ರ್ಯಾಪಿಡೋ ಎಲ್ಲ ಇವರು ಸಿಕ್ಕಾಪಟ್ಟೆ ಆಗ್ಯಾವ. ನಮ್ಮ ಆಟೋದ್ರ ಮೇಲೆ ಇವರು ಎಲ್ಲಿಂದ ಬಂದು ಏನು ಎಂತನೋ ಮೊದಲು ಇದ್ದಿದ್ದಲ್ಲ, ಈಗೆಲ್ಲ ಬಂದು ಭಯಂಕರ. ಅದರ ಒಂದು 2 ವೀಲರ್ ಅದಕ್ಕೆ ಪರ್ಮಿಷನೇ ಇಲ್ಲ. ಅದ್ರ ಮೇಲೆ ಸುದಕ ಅವರು ಹೊಡ್ಯಾಳ್ತಾರಂದ್ರೆ ನಾವು ಹಿಡಿದು ಒಯ್ದು ಫೋಟೋ ಒಪ್ಪಿಸಿದ್ರೆ ನಾವು ಈ ಕಡೆ ಬರ್ತೀವಿ, ಆ ಕಡೆ ಬಿಡೋ ಅಂತಾರೆ. ಯಾವ್ದು ಇದು ಎದ್ರ ಸಂಬಂಧ ಈ ಟೈಪ್ ಆಗೋಂತೈತಿ ಏನ್ತಾನ? ನಾನು ಅದಕ್ಕಿಂತಲೇ ಇವತ್ತು 17 ತಾರೀಕು ನಾವೆಲ್ಲ ನಮ್ಮ ಆಟೋ ಚಾಲಕರು ಹೇಳೇವಿ. ಉಗ್ರವಾಗಿ ನಾವು ಹೋರಾಟ ಇಟ್ಕೊಂಡು ಇದ್ರ ಬಗ್ಗೆ ನಾವು ಏನು ಗೊತ್ತಾ, ನಾವು ಇಷ್ಟ ಬಿಡೋದಿಲ್ಲ. ಅವರೆಲ್ಲ ಬಂದ್ ಆಗೋ ಮಟ್ಟ ನಾವು ಇದ್ರ ಹೋರಾಟ
ತಪ್ಪಿದ್ದಲ್ಲ. ಅಲ್ಲ, ಯಾಕಂದ್ರೆ ಇವರು ಎಲ್ಲಿಂದ ಬಂದರು ಏತಲ್ಲ, ಅವ್ರು ಬರೀ ಕುಂತಲೇ ಆಟ ಆಡ್ಸೋಂತಾನೆ, ಎಲ್ಲ ಬಿಟ್ಟು ಕುಂತಲೇ ಆಟ ಆಡ್ಸೋದ್ರೆ. ಆಫೀಸ್ ಇಲ್ಲೇ ಐತೆ, ಹುಬ್ಳ್ಯಾಗ ಐತಿ. ಯಾರು ಆಫೀಸರ್ ತೋರಿಸೋಳ್ರಿ, ಆಫೀಸರ್ ಅಕಸ್ಮಾತ್ ತೋರಿಸಿದ್ರೆ ನಾವು ಅಲ್ಲೇ ಹೋಗಿ ಮುಕ್ತಿ ಆಗ್ತೀವಿ ಹೋಗಿ. ಅದಕ್ಕಂದಲೇ ಪ್ರತಿಯೊಬ್ಬರಿಗೆ ನಾವು ಆಟೋ ಚಾಲಕರ ಅಂತಾನೆ ಬಂದು, ಏನ್ರಿ ಅಧ್ಯಕ್ಷರೇ ನಮ್ಗೆ ದುಡಿಮಿಲ್ಲ ಏನಿಲ್ಲ, ಇಷ್ಟೆಲ್ಲ ಹೊಸ ಬಸ್ ಸ್ಟ್ಯಾಂಡ್ ಆದರೂ ನಾವು ಹೆಂಗೆ ರೀ, ನಾವು ಏನು ಮಾಡೋದು, ಮುಂಜಾನಿಂದ ನಮ್ಮ ಹೆಣ್ಣು ಮಕ್ಕಳಿಗೆ ಹೆಂಗೆ, ಮಕ್ಕಳಿಗೆ ಹೆಂಗೆ ಅಂತ ನಾವು ಹೆಂಗೆ ಸಾಕೋದು ಇಂತಾನ, ಇಂಥವೆಲ್ಲ ಎಲ್ಲಿಂದ ಬಂದು ಇಂತಲ್ಲ ಅಂತೇಳಿ ನಮಗೆ ಸಾಕಷ್ಟು ನಮ್ಮ ಒಬ್ಬ ಡ್ರೈವರ್ ಏನಕ್ಕೆ ಕೂತಾರೆ ಹಾಳಾಗ್ತಲ್ರಿ ಪಾಪ, ಸಿಕ್ಕಾಪಟ್ಟೆ ಹಾಳಾಗ್ತಾರೆ. ಅದಕ್ಕಿಂದಲೇ ನಮಗೆ ಸತ್ಯವಾಗಿ ಅದರ ಒಂದು ಗಾಡಿ ಟೂ ವೀಲರ್ ಲೈಸೆನ್ಸ್ ಇರಂಗಿಲ್ಲ ಅವ್ರದ್ದು, ಬೈಕಿಂದ ಲೈಸೆನ್ಸ್ ಇಲ್ಲ. ಅದಕ್ಕಂದಲೇ ನೋಡ್ರಿ, ನಾಲ್ಕು ಗಾಡಿ ಒಯ್ದು ಸೀಜ್ ಮಾಡೇವ್ರಿ ಆಟೋ ಆಫೀಸ್ನಾಗೆ. ಆಟೋ ಆಫೀಸ್ ಥರ ಮಾತಾಡಿದ್ರಿ ನಿನ್ನೆ. ಅಲ್ಲೋ ನಿಮ್ದು ಲೈಸೆನ್ಸ್ ಇಲ್ಲ. ಆಟೋ ಆಫೀಸಾಗ ಏನಂದ್ರು ರೀ, ಮತ್ತೆ ಹೆಂಗೆ ರೀ ಸರ, ಮತ್ತೆ ನೀವು ಇವರೆಲ್ಲ ವೈಟ್ ಕೊಂಡು ಹೊಡೆಯಂತಾರೆ, ಮತ್ತೆ ಹೆಂಗೆ ಮುಂದೆ ಅಂದ್ಗಡೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಂಡ್ರು. ಒಳಗೆ ಹಾಕಿದ್ರು ಗಾಡಿ, ಒಳಗೆ ಹಾಕಿ ಸೀಜ್ ಮಾಡಿದ್ರು ಗಾಡಿ, ಸೀಜ್ ಮಾಡಿದ್ರು. ಅದಕ್ಕೇನಾದ್ರು ಗೊತ್ತಾ, ಅವ್ರಿಗೆಲ್ಲ ಡಾಕ್ಯುಮೆಂಟ್ಸ್ ಸೀಜ್ ಮಾಡಿ ನಿಮಗೆ ಪರ್ಮಿಷನ್ ಇತ್ತೋ ಇಲ್ಲೋ ಒಟ್ಟು ತೊಗೊಂಬರ್ರಿ, ನಿಮ್ದು ಡಾಕ್ಯುಮೆಂಟ್ಸ್ ತೊಗೊಂಬರ್ರಿ, ಲೈಸೆನ್ಸ್ ತೊಗೊಂಬರ್ರಿ, ನಿಮ್ದು ಟಿವಿನ ಪ್ರಾಫಿಟ್ ಹೊಡೆಯಂತಾರಲ್ಲ ಅದು ಪರ್ಮಿಷನ್ ತೊಗೊಂಬರ್ರಿ ಅಂದಾಗ ನಾನು ಆಕ್ಷನ್ ತೊಗೋತೀನಿ. ಅದಕ್ಕೆ ಆಯ್ತು ರೀ ಸರ್ ತೊಗೊಂಬರ್ತೀನಿ ತೊಗೋದ್ರಿ ಅವರು. ಮುಂದೆ ಏನು ಮಾಡಿ ಇದು ಮುಂದೆ ಏನಿಲ್ಲ ರೀ, ಇದ್ರ ಬಗ್ಗೆ ನಾವು ಇನ್ನೊಮ್ಮೆ ಹೇಳ್ರಿ, ಇವತ್ತೊಂದು ಈ ಟೈಪ್ ಹೋರಾಟ ಇಟ್ಕೊಂಡಿವ್ರಿ. ಇದರಿಂದ ಮುಂದೆ ನಾವು ಇದಕ್ಕಿಂತ ಉಗ್ರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ಹನುಮಂತಪ್ಪ ಪವಾಡಿ ಅಧ್ಯಕ್ಷರು. ಇವತ್ತಿನ ದಿವಸ ಕರ್ನಾಟಕದಾದಂಥ ಪ್ರತಿಯೊಬ್ಬ ಟ್ಯಾಕ್ಸಿ ಚಾಲಕರು ಹಾಗೂ ಆಟೋದವ್ರಿಗೆ ಸುಮಾರು ಒಂದು ವರ್ಷದಿಂದ ತುಂಬ ತಲೆನೋವಾಗಿದೆ. ಯಾವುದೇ ರೀತಿಯಲ್ಲಿ ಸರ್ಕಾರದವರಾಗಿರ್ಬೋದು, ನಮ್ಮ ಇಲ್ಲಿ DC ಮೇಡಮ್ ಅವರಾಗಿರ್ಬೋದು, ಯಾವುದೇ ನಿರ್ದೇಶನ ಕ್ರಮ ತಗೊತಾ ಇಲ್ಲ. ನಮ್ಮ RTO ಡಿಪಾರ್ಟ್ಮೆಂಟ್ನವ್ರು ನೀವು ಗಾಡಿ ತೊಗೊಂಬರ್ರಿ ನಾವು ಸೀಜ್ ಮಾಡ್ತೀವಿ ಅಂತ ಹೇಳ್ತಾರೆ ಹೊತ್ತಿದ್ರು. ಅವ್ರ ಮುಖಾಂತರ ಯಾವುದೇ ರೀತಿ ಮುಂದೆ ಏನೂ ಆಗ್ತಾ ಇಲ್ಲ. ನಾವು ಸರ್ಕಾರಕ್ಕೆ ಹೇಳೋದು ಒಂದೇ, ನೀವು ವೈಟ್ ಬೋರ್ಡ್ ಗಾಡಿಗೆ ಏನಾರು ಪರ್ಮಿಷನ್ ಬೈಕಿಗೆ ಕೊಡೋದಾತಂದರೆ ನಮ್ಮ ಆಟೋ ಗಾಡಿನ ಎಲ್ಲೋ ಬೋರ್ಡನ್ನ ಕ್ಯಾನ್ಸಲ್ ಮಾಡಿ ಪ್ರತಿಯೊಬ್ಬ ನಮ್ಮ ಕರ್ನಾಟಕ ಆದಂಥ ಪ್ರತಿಯೊಬ್ಬ ಟ್ಯಾಕ್ಸಿಯವ್ರಿಗೆ ವೈಟ್ ಬೋರ್ಡ್ ಗಾಡಿಯನ್ನ ಪಡ್ಯಾಕ ಪರ್ಮಿಷನ್ ಕೊಡಬೇಕು. DC ಮೇಡಮ್ ದಯವಿಟ್ಟು ಇದನ್ನು ನಮ್ಮ ಆಟೋದವ್ರನ್ನ ಕಣ್ ತೆಗೆದು ನೋಡ್ರಿ. ದಿನನಿತ್ಯ ಒಂದು 500-700 ರೂಪಾಯಿ ದುಡಿ ಅಂಥದ್ದು ಆಲ್ರೆಡಿ ಮುಖಾಂತರ ಈಗ 300-400 ರೂಪಾಯಿ ಅಂತ ಭಾಳ ಕಷ್ಟ ಆಗೈತಿ. ಆಲ್ರೆಡಿ ಈಗ ಬಸ್ಸದ ಆಧಾರ್ ಕಾರ್ಡ್ ಮುಖಾಂತರ ತುಂಬ ತೊಂದರೆ ಅನುಭವಿಸ್ತಾ ಇದ್ದೇವೆ. ಅದು ನಿತ್ಯ ಅಲ್ದ ಈಗ ರ್ಯಾಪಿಡೋ ಆನ್ಲೈನ್ ಮುಖಾಂತರ ಬಂದು ಇನ್ನೂ ದಿನನಿತ್ಯ ಭಾಳ ಅನುಭವಿಸ್ತಾ ಇದ್ದೇವೆ. ನಮ್ಮ ಪ್ರತಿಯೊಬ್ಬ ಆಟೋದವ್ರಿಗೆ ಕಷ್ಟಗಳನ್ನು ನೀವು DC ಮುಖಾಂತರ ನೋಡ್ಕೊಂಡು ಎಲ್ಲ ಆಟೋದವ್ರನ್ನ ಕರೆಸಿ ಒಂದು ಸರಿಪಡಿಸ್ಬೇಕಂತೇಳಿ ಎಲ್ಲರನ್ನ ತಮ್ಮಲ್ಲಿ ಬೇಡಿಕೊಳ್ತೇನೆ. ಯಾವುದೇ ರೀತಿಯಾಗಿ ಮುಲಾಜಿಲ್ಲದೆ ನಮ್ಮ ಯಾವುದೇ ಆಟೋದವ್ರಿಗೆ ಆ್ಯಪ್ಲೈನ್ ಮುಖಾಂತರ ಕೊಡಬಾರ್ದು. ನಮ್ಮ ಆಟೋದವ್ರಿಗೆ ಒಂದು ಸರಿಯಾಗಿ ಒಂದು ರೀತಿಯಾಗಿ ಒಂದು ದಾರಿ ನೀಡಬೇಕು. ಒಂದು ವೇಳೆ ನೀವು ಆನ್ಲೈನ್ ಮುಖಾಂತರ ಬೈಕಿಗೆ ಏನು ಕೊಡೋದಾತಂದರೆ ನಮ್ಮ ಪ್ರತಿಯೊಬ್ಬ ಆಟೋದವರು ಏನು ಲೋನ್ ಅದಾವಲ್ಲ ಅದನ್ನು ಸಂಪೂರ್ಣ ಮನ್ನಾ ಮಾಡಿರಿ. ಯಾಕಂದರೆ ತಿಂಗಳ ನಾವು ಬಜಾಜ್ ಫೈನಾನ್ಸ್ 6,000-7,000 ರೂಪಾಯಿ ಕಟ್ಟೋಕೆ ನಮ್ಗೆ ತುಂಬ ತೊಂದರೆ ಇದೆ. ಮನೆ ನಡೆಸ್ತಾ ಬಾಡಿಗೆ ಕಟ್ಟೋದು ತುಂಬ ತೊಂದರೆ ಇದೆ. ನಮ್ಗೆ ಯಾವುದೇ ರೀತಿ ನಮ್ಗೆ ಎಲ್ಲೋ ಬೋರ್ಡ್ ನಡ್ಸೋಕೆ ಆಗ್ತಾ ಇಲ್ಲ. ನಮಗೂ ಆಟೋ ಓಡ್ಸೋಕೆ ವೈಟ್ ಬೋರ್ಡ್ ಗಾಡಿ ಕೊಡೋಕೆ ಪರ್ಮಿಷನ್ ಅವಕಾಶ ಕೊಡ್ರಿ. ಆ ನಂತರ ಮುಂದಿನ ದಾರಿಗಳು ಏನದಾವ ಕಾನೂನು ಪ್ರಕಾರ ನಾವೇನು ನಡ್ಕೋಬೇಕಂತ ನಡ್ಕೊತೇವೆ. ಯಾವುದೇ ರೀತಿ ಆನ್ಲೈನ್ ಮುಖಾಂತರ ಕೊಡಬಾರ್ದು ಅಂತೇಳಿ DC ಮುಖಾಂತರ RTO ಮುಖಾಂತರ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ DK ಶಿವಕುಮಾರ್ಗೆ ತಮ್ಮಲ್ಲಿ ಮನವಿಗೆ ಕೇಳ್ಕೊಳ್ತೀನಿ. ಇದೇ ರೀತಿ ಮುಂದುವರೆದ್ರೆ ಪ್ರತಿಯೊಬ್ಬ ನಮ್ಮ ಕರ್ನಾಟಕದಾಗ ಎಷ್ಟು ಆಟೋ ಟ್ಯಾಕ್ಸಿ ಚಾಲಕದರ ಇದಕ್ಕಿಂತ ಉಗ್ರ ಹೋರಾಟ ಮುಂದೆ ಮಾಡ್ತೇವೆ. ದಯವಿಟ್ಟು ಇದಕ್ಕೆ ಯಾವುದೇ ರೀತಿಯಾಗಿ ಸ್ಪಂದಿಸಬಾರ್ದು ಅಂತೇಳಿ ತಮ್ಮಲ್ಲಿ ಮನವಿಯಾಗಿ ಕಳಕಳಂತೆ ಕೇಳ್ಕೊಳ್ತೇನೆ. ರಾಜು ಕಾಲ್ವಾಡರ್.